ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ದಲಿತ ಸಂಘಟನೆಗಳ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬನ್ನಟ್ಟಿ ಪಿಎ ಗ್ರಾಮದ ಮಹಾದೇವಪ್ಪ ಹರಿಜನ್ ಎಂಬ ವ್ಯಕ್ತಿಯ ಕೊಲೆಯನ್ನು ಖಂಡಿಸಿ ಕಾಲ್ನಡಿಗೆ ಜಾಥಾ ಮತ್ತು ಬೃಹತ್ ಪ್ರತಿಭಟನೆ ಮತ್ತು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಮಹಾದೇವಪ್ಪ ಹರಿಜನ್ ಕೊಲೆಯಾಗಿ ಇಂದಿಗೆ 4 ತಿಂಗಳು ಗತಿಸಿದರೂ ಕೊಲೆ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸದೇ ಇರುವುದು ಅಲ್ಲಿನ ಬನ್ನಟ್ಟಿ ಪಿಎ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ತುಂಬಾ ನೋವಾಗಿದ್ದು ಮತ್ತು ಆ ಸಮಾಜ ಭಯಭೀತಗೊಂಡಿದೆ. ಪ್ರತಿದಿನ ಪ್ರತಿಕ್ಷಣ ಕೂಡ ದಲಿತ ಸಮಾಜದ ಮೇಲೆ ಯಾವ ಸಂದರ್ಭದಲ್ಲಿ ಆದರೂ ಸವರ್ಣೀಯರು ನಮ್ಮ ಮೇಲೆ ದಾಳಿ ಮಾಡುವ ಸಂಭವ ಇರುತ್ತದೆ. ಆದ್ದರಿಂದ ಬನ್ನಟ್ಟಿ ಪಿಎ ಗ್ರಾಮದ ದಲಿತ ಸಮುದಾಯಕ್ಕೆ ಸೂಕ್ತ ಪೊಲೀಸ್ ರಕ್ಷಣೆ ಒದಗಿಸಬೇಕು ಎಂದು ದಲಿತ ಮುಖಂಡರು ತಮ್ಮ ಆಕ್ರೋಶ ಹೊರಹಾಕಿದರು. ಕೊಲೆ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಹಾಗೂ ಬಂಧಿಸುವಲ್ಲಿ ವಿಫಲವಾದ ಪೊಲೀಸ್ ಇಲಾಖೆಯ ನಡತೆಯನ್ನು ಖಂಡಿಸಿ ಪೊಲೀಸ್ ಇಲಾಖೆಯ ವಿರುದ್ಧ ಆರೋಪ ಮಾಡಿದರು. ಈ ಕೊಲೆಯ ಹಿನ್ನೆಲೆ ಕೊಲೆ ಮಾಡಿದ ಆರೋಪಿಗಳ ಹಿಂದೆ ಕಾಣದ ಕೈಗಳ ಕೆಲಸ ಮಾಡುತ್ತಿದೆಯೋ ಅಥವಾ ಪೊಲೀಸ್ ಇಲಾಖೆ ದೊಡ್ಡ ಮಟ್ಟದ ಆಮಿಷಕ್ಕೆ ಒಳಗಾಗಿದೆಯೋ ಎಂಬ ಸಂಶಯ ನಮ್ಮನ್ನು ಕಾಡುತ್ತಿದೆ. ಆದ್ದರಿಂದ ಕೊಲೆ ಮಾಡಿದ ಆರೋಪಿಗಳನ್ನು ಇಲ್ಲಿಯ ತನಕ ಬಂಧಿಸದೇ ಇರುವ ಪೊಲೀಸ್ ಅಧಿಕಾರಿಗಳು ಮತ್ತು ಇಲಾಖೆಯ ಮುಖ್ಯಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಿ ನಮಗೆ ನ್ಯಾಯ ಕೊಡಿಸಬೇಕು ಮತ್ತು ಆರೋಪಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ಬಂಧಿಸಬೇಕು. ಕೊಲೆಯಾದ ಕುಟುಂಬಸ್ಥರು ಮತ್ತು ದಲಿತ ಸಂಘಟನೆಗಳು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಆದ್ದರಿಂದ ನಮಗೆ ಕೂಡಲೇ ನ್ಯಾಯ ಒದಗಿಸಿಕೊಡಬೇಕು ಎಂದು ತಾಲೂಕು ಅಧಿಕಾರಿಗಳಾದ ಕರೆಪ್ಪ ಬೆಳ್ಳಿ ಅವರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು. ಆಶಕ್ಕಾಗಿ ಬಂದು ಇಲ್ಲಿ ನಾವು ಯಾರ ಮಾತು ಕೇಳಿ ಇಲ್ಲಿ ಬರಲಾರ್ದವರಲ್ಲ. ಇಲ್ಲಿ ಬಂದಂತ ದಲಿತ ಆಟಗಾರರು, ದಲಿತ ಹುಲಿಗಳು ಯಾರು ಆಶೆ ಆಕಾಂಕ್ಷೆಗೆ ಒಡ್ಡ ನೀವು ತಕ್ಷಣ ಆರೋಪಿಗಳಿಗೆ ಹಿಡಿಬೇಕು. ಇಲ್ಲಾಂದ್ರ ಮಾನ್ಯ ಯಾರು ನಮ್ಮ ಗೃಹ ಮಂತ್ರಿ ಅವರ ಪರಮೇಶ್ವರ ಸಾಹೇಬರಿಗೆ ಈ ವಿಷಯ ಮುಗಿಸೋದ, ಅವರಿಗೆ ಬೆಂಗಳೂರಿಗೆ ಹೋಗಿ ಅವರ ಮುಂದೆ ಕುಂದಿರ್ತೀವಿ ಸರ್ ಸಮಿತಿ ಜಿಲ್ಲಾ ಪೊಲೀಸರು ಬಂದು ಸಸ್ಪೆಂಡ್ ಮಾಡಬೇಕು, ಈಗ ಆರೋಪಿಗೆ ಹಿಡಿಬೇಕಂತೇಳಿ ಅದಕ್ಕಾಗಿ ಬಂದವರೇ ಪೊಲೀಸ್ ಗಿರಿ ಏನಾದ್ರು ಇವತ್ತು ನೋಡಿ ಅದು ಯಾವ್ಯಾವ ಎಲ್ಲ ಕಳ್ಳರು ಕೈ ಹಿಡಿದಿರ್ತೇವೆ ಪೇಪರ್ ಹೋಗ್ಬಿಡ್ತೀರಿ. ಇವತ್ತು ಎಲ್ಲ ಒಂದು ಬ್ಯಾಂಕ್ ದರೋಡೆ ಆಗ್ಯದ, ಅವನ್ನೆಲ್ಲ ರೊಕ್ಕ ರೂಪಾಯಿ ತಗೊಂಡು ಇವತ್ತು ಪೇಪರ್ ಹೋಗ್ಬಿಡ್ತೀರಿ. ಒಬ್ಬ ದಲಿತ ಯುವಕರು ಕೊನೆ ನಾವು ಪೇಪರ್ ಹೋಗ್ಬಿಡ್ರಿ, ಅವಾಗ ಪೊಲೀಸ್ ಗಿರಿಗೆ ತಾಕತ್ ಬರ್ತದೆ. ಏನೇನು ಇಡೀ ದೇಶದಲ್ಲಿ ನಡೆಯಲಾರ್ತಕ್ಕಂಥ ಪ್ರಕರಣ ನಡೆದಾಗ ಕೆಲವೇ ಪ್ರಕರಣ, ಜಾಗೃತ ಪ್ರಕರಣ, ಇನ್ನೊಂದು ಕೊಲೆ ಪ್ರಕರಣವನ್ನು ಬೇಗುಸಲಿ ಪೊಲೀಸ್ ಇಲಾಖೆ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದನ್ನು ಗಮನಿಸಿದರೆ ಈ ಒಂದು ನಡೆಯಲ್ಲಿ ಅತ್ಯಂತ ದೊಡ್ಡ ಬಾರಿನ ಕೈವಾಡ ಇದೆ ಅಂತಕ್ಕಂಥದ್ದನ್ನು. ಯಾಕಂತಂದ್ರೆ ಬಂಧುಗಳೇ, ನೀವು ಇಲ್ಲಿ ಶಂದಗಿ ತಾಲೂಕು ಇರ್ತಕ್ಕಂಥ 106 16 ತಾಂಡದ ಜನರ ಬಡಬಗ್ಗರ ದೀನ ದಲಿತ ಮತ್ತು ಎಲ್ಲ ಹಿಂದುಳಿತಕ್ಕ ಜನರ ಇವತ್ತು ಮತವನ್ನು ತೆಗೆದುಕೊಂಡು ಇವತ್ತು ಸುಮಾರು 13 ವರ್ಷಗಳ ಕಾರ್ಯ ಈ ಶಂದಗಿ ತಾಲೂಕಿನ ಆಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ಬೋದು ಮತ್ತು ಪ್ರೆಸೆಂಟ್ ಈಗಿರ್ತಕ್ಕಂಥ ಹಾಲಿ ಶಾಸಕರು ಮತ್ತು ಅವರ ತಂದೆ ಅವರನ್ನು ಮಿನಿಸ್ಟರ್ ಮಾಡಿದ್ವಿ. ಅವರು ಬರೀ ಯಾರೆಲ್ಲ ನಾವೆಲ್ಲ ತಂದೆ ಬಾಬಾ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನು ಈ ಮತದ ಶಿಕ್ಷೆಯಿಂದ ಅವರು ಇವತ್ತು 13 ವರ್ಷಗಳ ಕಾಲ ಈ ತಾಲೂಕಿನ ಏನು ಎಮ್ಎಲ್ಗಳಾಗಿದ್ದಾರೆ ಮತ್ತು ಈ ತಾಲೂಕಿನ ಮಿನಿಸ್ಟರ್ ಆಗಿದ್ದಾರೆ. ಅವರು ಮತ್ತೆ ಮುಂದೆ ಎಲೆಕ್ಷನ್ ನಡೆದಾಗ ಇವತ್ತು ಹೇಳ್ತಿದ್ರು, ಇಲ್ರಿ ನಮ್ಮ ತಂದೆಯವ್ರಿಗೆ ಮಿನಿಸ್ಟರ್ ಮಾಡ್ರಿ, ಅದಕ್ಕೆ ನೀವು ಮಿನಿಸ್ಟರ್ ಅಂದ್ರೆ ಯಾರು ಸರ್ದಾವ ಬೇರೆ ಆಗ್ಯಾನ, ಅದಕ್ಕೆಲ್ಲ ಋಣ ತೋರಿಸ್ಬೇಕಂತ ನಮ್ಮೆಲ್ಲ ತಮಿಳಿನ ಕೈಯವರು ನಾವೇ ಹಳ್ಳಿ ನಮ್ಮ ಜನರನ್ನ ಓಟ್ ಹಾಕ್ರಿ ಅಂತ ಹೇಳಿ ಇವರಿಗೆ ಬೆಲೆ ಮಾಡ್ತೀವಿ. ಅವ್ರ ಕಳೆದ 4 ತಿಂಗಳ ಕೂಡ ಅವ್ರ ಮನೆಗೆ ಹೋಗಿ ಏನು ಸಾವಾಗಿರ್ತಕ್ಕಂಥ ಮಾಧವಪ್ಪಣ್ಣವ್ರ ಮನೆಗೆ ಹೋಗಿ ಇವತ್ತು ಬನ್ನಟ್ಟಿ ದೇವರ ಮನೆಗೆ ಹೋಗಿ ಇವತ್ತು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಇವತ್ತು ಹಾಲಿಯವರು ಮಾಡಿಲ್ಲ, ಆಜಿಯವರು ಮಾಡಿಲ್ಲ. ಇದು ಈ ವೇದಿಕೆ ಮುಖಾಂತರ ಮುಖವಾಗಿ ಖಂಡಿಸ್ತೀರಿ ಮತ್ತು ಅವರಿಗೆ ನಾಚಿಕೆ ಆಗ್ಬೇಕಂತ ವಿಷಯವನ್ನು ಹೇಳಕ್ ಇಷ್ಟಪಡ್ತೀವಿ.